Welcome to Biostudy Made Easy. Second chapter of second PU Sexual Reproduction in Flowering Plants. ಇದರ ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟಲ್ಲಿ ಮೈಕ್ರೋಸ್ಪೊರಾಂಜಿಯಮ್ ಮತ್ತು ಮೈಕ್ರೋಸ್ಪೋರೋಜೆನಿಸಿಸ್ ಅಂದರೆ ಮೇಲ್ ಗ್ಯಾಮೆಟ್ನ ಡೆವಲಪ್ಮೆಂಟನ್ನು ಸ್ಟಡಿ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ಮೆಗಾಸ್ಪೊರಾಂಜಿಯಮ್ ಇನ್ ಡೀಟೇಲ್ ಆಗಿ ಡಿಸ್ಕಸ್. ಇನ್ನು ಇದರ ನೋಟ್ಸನ್ನು ನೀವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದರ ಮುಖಾಂತರ ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಲೆಟ್ ಅಸ್ ಮೂವ್ ಟು ದ ಟಾಪಿಕ್ ಪಿಸ್ಟಿಲ್. ಸೊ ಪಿಸ್ಟಿಲ್ ಈಸ್ ಗೈನೋಶಿಯಮ್ ಅಂದರೆ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರ್. ಇದಕ್ಕೆ ಕಾರ್ಪೆಲ್ ಅಂತ ಕೂಡ ಕರೀತಾರೆ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇನ್ ಪಿಸ್ಟಿಲ್. ಸೊ ಪಿಸ್ಟಿಲ್ ಅನ್ನೋದು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಫ್ಲವರ್. ಸೊ ಒಂದೇ ಪಿಸ್ಟಿಲ್ ಇತ್ತು ಅಂತಂದರೆ ಅದಕ್ಕೆ ಮೋನೋಕಾರ್ಪೆಲ್ಲರಿ ಅಂತ ಕರಿತೀವಿ. ಮೆನಿ ಪಿಸ್ಟಿಲ್ಗಳು ಪ್ರೆಸೆಂಟ್ ಇದ್ದರೆ ಮಲ್ಟಿ ಕಾರ್ಪೆಲ್ಲರಿ ಅಂತ ಕರಿತೀವಿ. ಇನ್ನು ಈ ಮೆನಿ ಕಾರ್ಪೆಲ್ಸ್ ಅಂತಂದರೆ ಮಲ್ಟಿ ಕಾರ್ಪೆಲ್ಲರಿ ಸಿಸ್ಟಮಲ್ಲಿ ಆ ಕಾರ್ಪೆಲ್ಗಳು ಫ್ಯೂಸ್ಡ್ ಆಗಿದ್ದರೆ ಅಂದರೆ ಒಂದಕ್ಕೊಂದು ಜಾಯಿನ್ ಆಗಿದ್ದರೆ ಸಿನ್ ಕಾರ್ಪಸ್ ಅಂತ ಕರಿತೀವಿ. ಸಿನ್ ಅಂತಂದರೆ ಅಗೇನ್ ಕೂಡೋದು. ಸೊ ಕಾರ್ಪಸ್ ಅಂತಂದರೆ ಕಾರ್ಪೆಲ್ಗಳು ಫ್ಯೂಸ್ಡ್ ಆಗಿ ಪ್ರೆಸೆಂಟ್ ಆಗಿರುತ್ತೆ. ಇನ್ನು ಪಿಸ್ಟಿಲ್ಗಳು ಫ್ರೀ ಇದ್ದರೆ ದಟ್ ಈಸ್ ಪಿಸ್ಟಿಲ್ ನಥಿಂಗ್ ಬಟ್ ಕಾರ್ಪೆಲ್ ಫ್ರೀ ಆಗಿದ್ದರೆ ಮೆನಿ ಪಿಸ್ಟಿಲ್ಸ್ ಆರ್ ಪ್ರೆಸೆಂಟ್ ಫ್ರೀಲಿ. ಆ ಕಂಡೀಷನ್ಗೆ ನಾವು ಅಪೋಕಾರ್ಪಸ್ ಅಂತ ಕರಿತೀವಿ. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಪಾರ್ಟ್ಸ್ ಪಿಸ್ಟಿಲ್ ಹ್ಯಾಸ್. ಪಿಸ್ಟಿಲ್ ಹ್ಯಾಸ್ ಸ್ಟಿಗ್ಮಾ, ಸ್ಟೈಲ್, ಓವರಿ and then ovules inside the ovary. So stigma ಅಂತಂದರೆ ಇಟ್ ಈಸ್ ಅ ಲ್ಯಾಂಡಿಂಗ್ ಪ್ಲ್ಯಾಟ್ಫಾರ್ಮ್ ಫಾರ್ ಪೋಲನ್ ಗ್ರೇನ್ಸ್. ಅಂದರೆ ಪೋಲನ್ ಗ್ರೇನ್ಸ್ಗಳು ಬಂದು ಬೀಳುವಂತಹ ಜಾಗ. ಇಟ್ ಈಸ್ ಬಲ್ಜ್ಡ್ ಅಂತಂದರೆ ಸ್ವಲ್ಪ ದಪ್ಪನಾಗಿರುತ್ತೆ ಸ್ಟಿಗ್ಮಾ ಪಾರ್ಟ್. ಆ್ಯಂಡ್ ಸ್ಟೈಲ್. ಸೊ ಸ್ಟೈಲ್ ಈಸ್ ಅ ಸ್ಲೆಂಡರ್ ಪಾರ್ಟ್ ಅಂತಂದರೆ ತೆಳ್ಳನೆಯ ಉದ್ದಗೆ ಇರುವಂಥ ಪಾರ್ಟ್ ಆಫ್ ದ ಪಿಸ್ಟಿಲ್, ದಟ್ ಈಸ್ ಸ್ಟೈಲ್. ಈ ಸ್ಟೈಲ್ ಮುಖಾಂತರ ಏನಾಗುತ್ತೆ ಅಂದರೆ ಪೋಲನ್ ಗ್ರೇನ್ಸ್ಗಳು ಟ್ಯೂಬನ್ನು ಫಾರ್ಮ್ ಮಾಡಿದಾಗ ಆ ಟ್ಯೂಬ್ ಈ ಸ್ಟೈಲ್ ಮುಖಾಂತರ ಓವರಿನ ರೀಚ್ ಆಗುತ್ತೆ. ಆ್ಯಂಡ್ ದೆನ್ ಥರ್ಡ್ ಪಾರ್ಟ್ ಈಸ್ ಓವರಿ, ದಟ್ ಈಸ್ ದ ಬೇಸಲ್ ಬಲ್ಜ್ಡ್ ಪಾರ್ಟ್. ಅಂದರೆ ಬೇಸಲ್ ರೀಜನ್ ಆಫ್ ದ ಪಿಸ್ಟಿಲಲ್ಲಿ ಬಲ್ಜ್ಡ್ ಆದಂಥ ಪಾರ್ಟ್ ಇದೆ, ದಟ್ ಈಸ್ ಓವರಿ. ಈ ಓವರಿ ಒಳಗಡೆ ಏನಿರುತ್ತೆ ಅಂದರೆ ದ ಓವರಿಯನ್ ಕ್ಯಾವಿಟಿ ಹ್ಯಾಸ್ ಪ್ಲಾಸೆಂಟಾ. ಈ ಪ್ಲಾಸೆಂಟಾ ಒಳಗಡೆ ಓವ್ಯೂಲ್ಸ್ಗಳು ಲೊಕೇಟ್ ಆಗಿರುತ್ತೆ. ಸೊ ಈ ಓವ್ಯೂಲ್ಗಳನ್ನು ನಾವು ಮೆಗಾಸ್ಪೊರಾಂಜಿಯಮ್ ಅಂತ ಕರಿತೀವಿ. ನಿಮಗೆ ನೆನಪಿರಬಹುದು ಆ್ಯಂಥರ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಆಗಿತ್ತು. ಸೊ ಈ ಆ್ಯಂಥರ್ ಒಳಗಡೆ 4 ಮೈಕ್ರೋಸ್ಪೊರಾಂಜಿಯಮ್ಗಳಿದ್ವು. ಸೊ ಅದರಿಂದ ಪೋಲನ್ ಗ್ರೇನ್ಸ್ಗಳು ಫಾರ್ಮ್ ಆಗ್ತಾ ಇತ್ತು. ಇಲ್ಲೂ ಕೂಡ ಅದೇ ಥರ ಓವ್ಯೂಲ್ ಅನ್ನೋದು ಮೆಗಾಸ್ಪೊರಾಂಜಿಯಮ್. ಸೊ ಈ ಮೆಗಾಸ್ಪೊರಾಂಜಿಯಮ್ ಇಂದ ಮೆಗಾಸ್ಪೋರ್ಗಳ ಫಾರ್ಮೇಷನ್ ಆಗಿ ಫೀಮೇಲ್ ಗ್ಯಾಮಿಟೋಫೈಟ್ ಫಾರ್ಮ್ ಆಗುತ್ತೆ. ಹಾಗಿದ್ರೆ ಇನ್ನೊಂದು ಸರ್ತಿ ನೋಡೋಣ. ಪಿಸ್ಟಿಲ್ ಅಂತಂದರೆ ಗೈನೋಶಿಯಮ್ ಪಾರ್ಟ್, ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಸೊ ಇದರಲ್ಲಿ ಸಿಂಗಲ್ ಇದ್ದರೆ ಮೋನೋಕಾರ್ಪೆಲ್ಲರಿ, ಮೆನಿ ಪಿಸ್ಟಿಲ್ ಇದ್ದರೆ ಮಲ್ಟಿ ಕಾರ್ಪೆಲ್ಲರಿ. ಈ ಮಲ್ಟಿ ಕಾರ್ಪೆಲ್ಗಳು ಫ್ಯೂಸ್ ಆಗಿದ್ದರೆ ನಾವು ಸಿನ್ ಕಾರ್ಪಸ್ ಕಂಡೀಷನ್ ಅಂತೀವಿ, ಫ್ರೀ ಆಗಿದ್ದರೆ ಅಪೋಕಾರ್ಪಸ್ ಕಂಡೀಷನ್ ಅಂತೀವಿ. ಇನ್ನು ಪಿಸ್ಟಿಲಲ್ಲಿರುವಂತಹ ಪಾರ್ಟ್ಸ್ ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ. ಓವರಿ ಒಳಗಡೆ ಓವ್ಯೂಲ್ ಇರುತ್ತೆ. ಈ ಓವ್ಯೂಲನ್ನು ನಾವು ಮೆಗಾಸ್ಪೊರಾಂಜಿಯಮ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ದ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಮ್ ಆರ್ ಓವ್ಯೂಲ್ ಇನ್ ಡೀಟೇಲ್. ಸೊ ಓವ್ಯೂಲಿನ ಸ್ಟ್ರಕ್ಚರ್ ನೋಡೋದಾದರೆ ಓವ್ಯೂಲ್ ಹ್ಯಾಸ್ 2 ಇಂಟೆಗ್ಯುಮೆಂಟ್ಸ್ ಅಂದರೆ 2 ಲೇಯರ್ಗಳಿರುತ್ತೆ. ಒಂದು ಔಟರ್ ಇಂಟೆಗ್ಯುಮೆಂಟ್, ಇನ್ನೊಂದು ಇನ್ನರ್ ಇಂಟೆಗ್ಯುಮೆಂಟ್. ಇಂಟೆಗ್ಯುಮೆಂಟ್ ಅಂತಂದರೆ ಕವರಿಂಗ್. ಓಕೆ, ಸೊ 2 ಕವರಿಂಗ್ ಇರುತ್ತೆ, ಔಟರ್ ಆ್ಯಂಡ್ ಇನ್ನರ್ ಇಂಟೆಗ್ಯುಮೆಂಟ್. ಇದರ ಒಳಗಡೆ ನ್ಯೂಸಿಲಸ್ ಇರುತ್ತೆ. ಅಲ್ಲಿ ಹೇಗೆ ನಿಮಗೆ ಮೈಕ್ರೋಸ್ಪೊರಾಂಜಿಯಮ್ನಲ್ಲಿ ಸ್ಪೋರೋಜಿನಸ್ ಟಿಶ್ಯೂ ಇತ್ತು, ಇಲ್ಲಿ ಅದೇ ರೀತಿ ನ್ಯೂಸಿಲಸ್ ಟಿಶ್ಯೂ ಇರುತ್ತೆ. ಈ ನ್ಯೂಸಿಲಸ್ಸೇ ಮುಂದೆ ಇದರಲ್ಲಿನ ಸೆಲ್ಸ್ಗಳು ಎಂಬ್ರಿಯೋ ಸ್ಯಾಕ್ ಅಥವಾ ಫೀಮೇಲ್ ಗ್ಯಾಮಿಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಈಸ್ ಮೈಕ್ರೋಪೈಲ್. ಸೊ ಮೈಕ್ರೋಪೈಲ್ ಆರ್ ಇಟ್ ಈಸ್ ಅ ಸ್ಮಾಲ್ ಓಪನಿಂಗ್ ಓವ್ಯೂಲಿನ ಟಿಪ್ ರೀಜನಲ್ಲಿ ಇರುತ್ತೆ. ಇಲ್ಲಿ ಈ ಪಾರ್ಟ್ ಏನಿದೆ ಇದು ಇಂಟೆಗ್ಯುಮೆಂಟ್ಸಿಂದ ಇಟ್ ಈಸ್ ನಾಟ್ ಕವರ್ಡ್. ಯಾಕೆ ಕವರ್ ಆಗಿರೋದಿಲ್ಲ ಅಂತಂದರೆ ಸೊ ದಿಸ್ ಈಸ್ ದ ಸೈಟ್ ಫ್ರಮ್ ವೇರ್ ಪೋಲನ್ ಟ್ಯೂಬ್ ಈಸ್ ಎಂಟರಿಂಗ್. ನೆಕ್ಸ್ಟ್ ಚಲಾಜಾ ಅನ್ನೋದು ಬೇಸಲ್ ಪಾರ್ಟ್ ಆಫ್ ದ ಓವ್ಯೂಲ್. ಇದು ಮೈಕ್ರೋಪೈಲಾರ್
ರೀಜನ್ನಿನ ಅಪೋಸಿಟ್ಗೆ ಛಲಾಜಾ ಇಟ್ ಈಸ್ ಪ್ರೆಸೆಂಟ್. ಇನ್ನು ಫ್ಯೂನಿಕಲ್ ಅನ್ನೋದು ಸ್ಟಾಕ್ ಆಫ್ ದ ಓವ್ಯೂಲ್. ಇಟ್ ಕನೆಕ್ಟ್ಸ್ ಟು ದ ಪ್ಲಾಸೆಂಟಾ, ಅಂದರೆ ಓವ್ಯೂಲನ್ನು ಪ್ಲಾಸೆಂಟಾಗೆ ಕನೆಕ್ಟ್ ಮಾಡುವಂತಹ ಪಾರ್ಟ್ ಅದು, ಅಂದರೆ ಒಂಥರ ಕಡ್ಡಿ ಥರ ಆ್ಯಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಹೈಲಮ್ ಅನ್ನೋದು ಇಟ್ ಈಸ್ ಜಂಕ್ಷನ್ ಬಿಟ್ವೀನ್ ಓವ್ಯೂಲ್ ಆ್ಯಂಡ್ ಫ್ಯೂನಿಕಲ್, ಅಂದರೆ ಫ್ಯೂನಿಕಲ್ಲು ಮತ್ತು ಓವ್ಯೂಲ್ ನಡುವೆ ಇರುವಂತಹ ಜಂಕ್ಷನ್ಗೆ ನಾವು ಹೈಲಮ್ ಅಂತ ಕರಿತೀವಿ. ಅಗೇನ್ ಹೈಲಮ್ ಇಟ್ಸ್ ಅ 1 ಮಾರ್ಕ್ ಕ್ವಶನ್. ಇಂಪಾರ್ಟೆನ್ಸ್ ಆಫ್ ನ್ಯೂಸಿಲಸ್ ಈಸ್ ಇಟ್ ಈಸ್ ಫುಡ್ ರಿಸರ್ವ್ ಫಾರ್ ಡೆವಲಪಿಂಗ್ ಎಂಬ್ರಿಯೋಸ್ಯಾಕ್, ಅಂದರೆ ಎಂಬ್ರಿಯೋಸ್ಯಾಕ್ ಮುಂದೆ ಡೆವಲಪ್ ಆಗುವಾಗ ಅದಕ್ಕೆ ಬೇಕಾದಂತಹ ನ್ಯೂಟ್ರಿಷನನ್ನು, ನರಿಷ್ಮೆಂಟನ್ನು ನ್ಯೂಸಿಲಸ್ ಸೆಲ್ಸ್ ಕೊಡುತ್ತೆ. ಹೇಗೆ ಮೈಕ್ರೋಸ್ಪೊರಾಂಜಿಯಮ್ನಲ್ಲಿ ಟ್ಯಾಪೆಟಮ್ ಪೋಲನ್ ಗ್ರೇನ್ಸ್ಗೆ ನರಿಷ್ಮೆಂಟ್ ಕೊಡ್ತಾ ಇತ್ತು, ಅದೇ ರೀತಿ ಇಲ್ಲಿ ನ್ಯೂಸಿಲಸ್ ನರಿಷ್ಮೆಂಟನ್ನು ಕೊಡುತ್ತೆ. ಸೊ ಟೋಟಲ್ ಓವ್ಯೂಲ್ ಆರ್ ಮೆಗಾಸ್ಪೊರಾಂಜಿಯಮ್ ಸ್ಟ್ರಕ್ಚರನ್ನು 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಪ್ರಾಕ್ಟೀಸ್ ದ ಡೈಗ್ರಾಮ್ ಪರ್ಫೆಕ್ಟ್ಲಿ. ಎಕ್ಸಾಮಲ್ಲಿ ಓವ್ಯೂಲ್ ಅಥವಾ ಮೆಗಾಸ್ಪೊರಾಂಜಿಯಮ್ ಅಥವಾ ಎನೋಟ್ರಾಪಸ್ ಓವ್ಯೂಲ್ ಅಂತ ಕೂಡ ಕರಿಬಹುದು. ಸೊ ಈ 3 ರೀತಿಯಲ್ಲೂ ಕ್ವಶನ್ ಬರಬಹುದು. ಅದರ ಸ್ಟ್ರಕ್ಚರನ್ನು ಪ್ರಾಕ್ಟೀಸ್ ಮಾಡಿ 5 ಮಾರ್ಕ್ಸಲ್ಲಿ ಕೇಳ್ತಾರೆ. ಇವಾಗ ಮೆಗಾಸ್ಪೋರೋಜೆನಿಸಿಸನ್ನು ನೋಡೋಣ. ಮೆಗಾಸ್ಪೋರೋಜೆನಿಸಿಸ್ ಇಟ್ ಮೀನ್ಸ್ ದ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಮೆಗಾಸ್ಪೋರ್ಸ್ ಫ್ರಮ್ ಮೆಗಾಸ್ಪೋರ್ ಮದರ್ ಸೆಲ್ ಬೈ ಮಿಯೋಸಿಸ್, ಅಂದರೆ ಈ ಮೆಗಾಸ್ಪೋರ್ ಮದರ್ ಸೆಲ್ಗಳಿಂದ ಮೆಗಾಸ್ಪೋರ್ಗಳ ಫಾರ್ಮೇಷನ್ ಆಗೋ ಪ್ರಾಸೆಸ್ಗೆ ನಾವು ಮೆಗಾಸ್ಪೋರೋಜೆನಿಸಿಸ್ ಅಂತೀವಿ. ಮತ್ತು ಈ ಫಾರ್ಮೇಷನ್ ಆಗೋದು ಬೈ ಮಿಯೋಸಿಸ್, ಅಂದರೆ ಮಿಯೋಟಿಕ್ ಡಿವಿಷನ್ಗಳ ಮೂಲಕ ಮೆಗಾಸ್ಪೋರ್ಗಳು ಫಾರ್ಮ್ ಆಗುತ್ತೆ. ಇನ್ನು ಈ ಮೆಗಾಸ್ಪೋರ್ ಮದರ್ ಸೆಲ್ ಎಲ್ಲಿರುತ್ತೆ ಅಂತ ನೋಡೋದಾದರೆ ದೇ ಆರ್ ನಥಿಂಗ್ ಬಟ್ ದ ನ್ಯೂಸಿಲಸ್ ಸೆಲ್ಸ್, ಅಂದರೆ ನ್ಯೂಸಿಲಸ್ಸಲ್ಲಿ ಇರುವಂತಹ ಸೆಲ್ಗಳಲ್ಲಿ ಒಂದು ಸೆಲ್, ಅಂದರೆ ಮೈಕ್ರೋಪೈಲಾರ್ ಎಂಡಿಗೆ ಇರುವಂತಹ ಒಂದು ಸೆಲ್ ಮೆಗಾಸ್ಪೋರ್ ಮದರ್ ಸೆಲ್ ಆಗಿ ಡೆವಲಪ್ ಆಗುತ್ತೆ. ಸೊ ಈ ಮೆಗಾಸ್ಪೋರ್ ಮದರ್ ಸೆಲ್ ಅಂಡರ್ಗೋಸ್ ಮಿಯೋಸಿಸ್, ಅಂದರೆ ಮಿಯೋಟಿಕ್ ಡಿವಿಷನ್ ಆಗಿಬಿಟ್ಟು ಇಟ್ ಫಾರ್ಮ್ಸ್ 4 ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್ಸ್, ಅಂದರೆ ಮಿಯೋಸಿಸ್ ಆಲ್ವೇಸ್ ರಿಸಲ್ಟ್ಸ್ ಇನ್ ಹ್ಯಾಪ್ಲಾಯ್ಡ್ ಸೆಲ್ಸ್. ಸೊ ಈ ಹ್ಯಾಪ್ಲಾಯ್ಡ್ ಸೆಲ್ಗಳು ಯಾವುದು ಅಂತಂದರೆ 4 ಮೆಗಾಸ್ಪೋರ್ಗಳು. ಫಾರ್ಮ್ ಆಗಿರುವಂಥ 4 ಮೆಗಾಸ್ಪೋರ್ಗಳು ಅರೇಂಜ್ಡ್ ಆ್ಯಸ್ ಲೀನಿಯರ್ ಟೆಟ್ರಾಯ್ಡ್, ಅಂತಂದರೆ ಲೀನಿಯರ್ ಆಗಿ ಟೆಟ್ರಾಯ್ಡ್ ಶೇಪಲ್ಲಿ ಅರೇಂಜ್ ಆಗಿರುತ್ತೆ. ಈ 4 ಮೆಗಾಸ್ಪೋರ್ಗಳಲ್ಲಿ 3 ಮೆಗಾಸ್ಪೋರ್ಗಳು ಡಿಜೆನರೇಟ್ ಆಗುತ್ತೆ, ಅಂದರೆ ಅವುಗಳು ಮುಂದೆ ಕಂಟಿನ್ಯೂ ಆಗೋದಿಲ್ಲ, ದೇ ಡಿಜೆನರೇಟ್ ದೇರ್. ಕೇವಲ 1 ಮೆಗಾಸ್ಪೋರ್ ಮಾತ್ರ ಫಂಕ್ಷನಲ್ ಆಗುತ್ತೆ. ನಂತರ ಇದೇ ಮೆಗಾಸ್ಪೋರಿಂದ ಎಂಬ್ರಿಯೋಸ್ಯಾಕ್ ಅಥವಾ ಫೀಮೇಲ್ ಗ್ಯಾಮೆಟೋಫೈಟ್ ಡೆವಲಪ್ ಆಗುತ್ತೆ. ಹಾಗಾಗಿ ಮೆಗಾಸ್ಪೋರೋಜೆನಿಸಿಸ್ ಅಂತ ಅಂದರೆ ಒಂದು ಮೆಗಾಸ್ಪೋರ್ ಮದರ್ ಸೆಲ್ಲಿಂದ ಮಿಯೋಟಿಕ್ ಡಿವಿಷನ್ ಆಗಿಬಿಟ್ಟು 4 ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್ಗಳು ಫಾರ್ಮ್ ಆಗುವಂಥ ಪ್ರಾಸೆಸ್ಗೆ ನಾವು ಮೆಗಾಸ್ಪೋರೋಜೆನಿಸಿಸ್ ಅಂತ ಅಂದ್ವಿ. ಫಾರ್ಮ್ ಆಗಿರೋ 4 ಮೆಗಾಸ್ಪೋರ್ಗಳಲ್ಲಿ 3 ಡಿಜೆನರೇಟ್ ಆಗಿ ಕೇವಲ 1 ಫಂಕ್ಷನಲ್ ಮೆಗಾಸ್ಪೋರ್ ಆಗುತ್ತೆ. ಈ ಮೆಗಾಸ್ಪೋರ್ ನಂತರ ಫೀಮೇಲ್ ಗೆಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಆ ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ಮೆಗಾಸ್ಪೋರೋಜೆನಿಸಿಸ್ ಅಗೇನ್ ಇಟ್ ಇಂಪಾರ್ಟೆಂಟ್ ಕ್ವೆಶನ್. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಥ ಟಾಪಿಕ್ಗಳಾಗಿತ್ತು. ಮುಂದಿನ ಟಾಪಿಕ್ಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಇದರ ಉಪಯೋಗನ ಬೇರೆಯವರು ಪಡೀಲಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.